ಹಲೋ, ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಗೈಸ್. ಏನು ಸಮಾಚಾರ? ಇವತ್ತು ಇವತ್ತು ಗುರುವಾರ. ಇವತ್ತು ವೀಕಪ್ ಸಿಕ್ಕಿದೆ. ಸೊ ರೂಮಲ್ಲಿದ್ದೀನಿ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಇವಾಗ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಎಲ್ಲಿಗಾದ್ರೂ ಆಚೆ ಹೋಗ್ಬೇಕಾ, ಸುಮ್ಮನೆ ಸುತ್ತಾಡಲಿಕ್ಕೆ ಎಲ್ಲಾದ್ರೂ ಒಂದು ಇಲ್ಲಿ ದೇವಸ್ಥಾನ ಇದೆ ಅಂತ ನೋಡ್ತೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ವಿಚಾರ ಇದೆ. ಸೊ ನೋಡೋಣ ಗೈಸ್, ಏನಾಗುತ್ತೆ ಏನಿಲ್ಲ. ಬನ್ನಿ, ಫ್ರೆಶ್ ಅಪ್ ಆಗ್ತೀನಿ ಗೈಸ್. ಫ್ರೆಶ್ ಅಪ್ ಆಗಿ ಟೀ ಕುಡಿತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಯಿತು. ಶಿವನ ಗುಡಿಗೆ ಹೋಗೋಣ ಅಂದಿದ್ದೆ, ಟಿಫಿನ್ ಮಾಡಿಕೊಂಡೆ. ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಮೆಸ್ಸಲ್ಲಿದ್ದೀನಿ. ಮೆಸ್ಸಿದೆ ಇಲ್ಲಿ ನಮ್ಮದು ರೂಮ್ ಪಕ್ಕನೇ. ಮಳೆ ಒಂದು ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಾ ಹನಿಗಳು? ಜೋರಾಗಿ ಬರ್ತಾಯಿದೆ ಮಳೆ, ಬಟ್ ಇದರಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು. ಬನ್ನಿ, ಮಳೆ ಕಡಿಮೆ ಆದಮೇಲೆ ಹೋಗೋಣ ಗೈಸ್. ಸೊ ಗೈಸ್, ಮಳೆ ಕಡಿಮೆ ಆಯಿತು. ಧಾರವಾಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಧಾರವಾಡ ಅಂತ ಇದ್ದೀನಿ, ಬೆಳಗಾವಿ ಬ್ರೋ. ಏನು ಎಕ್ಸ್ಪ್ಲೋರ್ ಮಾಡೋದು ಬ್ರೋ ಇಲ್ಲಿ? ಯಾವ ರೀತಿ ಅಂದರೆ ನೋಡಿ, ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ನೋಡಿ, ನಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಗಲ್ಲಿಯಿಂದ ಬಂದೆ. ಈ ಕಡೆ ರೋಡೇ ಕಾಣಿಸ್ತದೆ. ನನ್ನ ಜೀವನನೇ ರೋಡ್ ಮೇಲೆ ಆಗಿದೆ. ರೋಡ್ ಮೇಲೆ ಸುತ್ತಾಡೋದು, ರೋಡ್ ಮೇಲೆ ಬರೋದು. ಈ ಕಡೆ ಬಸ್ ಡಿಪೋ ಇದೆ ಗಾಯ್ಸೋದು. ಬಸ್ ಡಿಪೋ ಇದೆ. ಈ ಕಡೆ ಮನೆಗಳಿದಾವೆ ಅನಿಸುತ್ತೆ. ಸೊ ಇವಾಗ ಒಂದು ಗುಡಿ ಹೋಗ್ತಾಯಿದ್ದೀನಿ, ಶಿವಂದು. ಬನ್ನಿ ನೋಡೋಣ ಗುಡಿ ಹೇಗಿರುತ್ತೆ. 1 ಗಂಟೆ ಕ್ಲೋಸ್ ಆಗುತ್ತಂತೆ, ಗೊತ್ತಿಲ್ಲ. ನೋಡೋಣ ಬನ್ನಿ ಗಾಯ್ಸ್. ಕಾಮಗಾರಿ ಪ್ರಗತಿಯಲ್ಲಿದೆ ಅಂತೆ ಮಹಾನಗರ ಪಾಲಿಕೆ ಬೆಳಗಾವಿ. ಒಳಚರಂಡಿ ಅಂತೆ ಗಾಯ್ಸ್ ಇದು. ನೋಡಿ, ಚರಂಡಿನೂ ಈ ಥರ ಇರುತ್ತಾ? ಚರಂಡಿ ಅಂತೆ. ಹುಡುಗರು ಹೋಗ್ತಾ ಇದ್ದಾವೆ. ಕೋಟೆಕೆರೆ ಅಂತೆ. ಕೆರೆ ಅಂತ ಇದೆ. ಕೆರೆ ಕಾಣಿಸ್ತಾ ಇದೆಯಾ? ಚಿಕ್ಕದಾಗಿದೆ. ಬೋಟಿಂಗ್ ಎಲ್ಲ ಸಿಸ್ಟಮ್ ಮಾಡಿದ್ದಾರೆ ಒಳಗಡೆ. ನೋಡಿ ಯಾವ ರೀತಿ ಇದೆ. ವಿಮಾನ ನಿಲ್ದಾಣ, ಮುಖ್ಯ ಬಸ್ ತಾಣ, ಕೋಟೆ, ಖಾನಾಪುರ್ ಯಾವುದಾದ್ರು ತೋರಿಸ್ತಾ ಇದ್ದಾರೆ. ಇದು ಒಳಚರಂಡಿಲಿ ಹೋಗೋಣ ಅಂದರೆ ಕಾಮಗಾರಿಕೆ ನಡೀತಾ ಇದೆ ಅಂತೆ. ಸೊ ನಾವು ಟೆಂಪಲ್ಗೆ ಹೋಗೋಣ ಫಸ್ಟ್. ಬನ್ನಿ. ಯಾವುದು ಕೋಟೆ ಕಾಣಿಸ್ತಾ ಇದೆ ಗೈಸ್. ಕೋಟೆಯಲ್ಲಿ ಹೋಗ್ಬೇಕಾ? 115 INF BN ಮಹಾರ್ ಮಿಲಿಟರಿ ದುರ್ಗಾದೇವಿ ಮಂದಿರ ಅಂತೆ. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೇನು ಮಿಲಿಟ್ರಿದು ಏನಾದರೂ ಬೇಸ್ ಕ್ಯಾಂಪ್ ಇದೆಯಾ ಅಥವಾ ಏನಾದರೂ ಗೊತ್ತಾಗ್ತಾ ಇಲ್ಲ. ಕೋಟೆ ಇದೆ, ಒಳ್ಳೆ ಕೋಟೆ ಇದೆ ನೋಡಿ. ಕ್ರೇಜಿ ಆಗಿದೆ ಕೋಟೆ ನೋಡಿ ಗೈಸ್. ಈ ಕಡೆ ನೋಡಿ, ಕ್ರೇಜಿ ಆಯಿತು. ಜಸ್ಟ್ ಒಳಗಡೆ ಎಂಟ್ರಿ ಇದೆ, ಮಳೆ ಸ್ಟಾರ್ಟ್ ಆಯಿತು ನೋಡಿ. ಕ್ರೇಜಿ ಆಗಿದೆ. ಹಿಂದ್ಗಡೆ ಅಲ್ಲಿ ಟೆಂಪಲ್ ಇದೆ ಗೈಸ್. ಹಿಂಗೆ ಗಾಡಿಗಳೆಲ್ಲ ಸುತ್ತಾಡ್ತಾ ಇದ್ದ, ಗಾಡಿಗೆಲ್ಲ ಬರ್ತವೆ. ಸೊ ಆ ಕಡೆ ಈ ಕಡೆ ಟೆಂಪಲ್ ಇದೆ. ಈ ಕಡೆ ಎಲ್ಲ ಫುಲ್ಲು ಗಾರ್ಡನ್, ಸ್ವಲ್ಪ ಫಾರೆಸ್ಟ್ ಏರಿಯಾ ಇರೋ ಥರ ಇದೆ ನೋಡಿ. ಬಟ್ ಕ್ರೇಜಿ ಆಗಿದೆ. ಇಲ್ಲಿ ಎದುರುಗಡೆ ಬೆಳಗಾಂ ಟೆರೀಸ್ ಅಂತೆ. ಟೆರೀರ್ಸ್ ಏನು ಬರ್ತಿದ್ದಾರೆ ಒಂದು ಅರ್ಥ ಆಗ್ತಾಯಿಲ್ಲ. ನೀವು ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದೆ. ಇಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ ಪಾಪ, ಮಳೆಯಲ್ಲೂ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ. ಕ್ರೇಜಿ ಆಗಿದೆ ನೋಡಿ. ಈ ಕಡೆ ಎಲ್ಲ ನಾವು ಮುಂಚೆಯಿಂದನೇ ನೇಚರ್ ಪ್ರಿಯರು. ನೇಚರಲ್ಲಿ ಬಂದಿದ್ದೀವಿ ನೋಡಿ. ಕ್ರೇಜಿಯಾಗಿದೆ ನೇಚರು. ಇಲ್ಲಿ ಗಿಡದ ಮೇಲೆಲ್ಲ ನಂಬರ್ ಹಚ್ಚಿದ್ದಾರೆ ನೋಡಿ. 70, 62, 77 ಎಷ್ಟು ಗಿಡಗಳಿದಾವೆ ಅಂತ ಗೊತ್ತಾಗುತ್ತೆ. ಯಾರಾದರೂ ಕಡ್ಕೊಂಡು ಹೋದರೆ ಮತ್ತೆ ಗೊತ್ತಲ್ಲ ನೋಡಿ. ಕ್ರೇಜಿಯಾಗಿದೆ ಪ್ಲೇಸ್. ಇದು ಯಾವುದೋ ಫೋರ್ಟ್ ಅಂತೆ. ಫೋರ್ಟ್ ಒಳಗಡೆ ಇಲ್ಲೊಂದು ಶಿವಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಕ್ರೇಜಿಯಾಗಿದೆ ವಾತಾವರಣ. ಚೆನ್ನಾಗಿದೆ ಬೆಳಗಾವಿನ. ಅಲ್ಲಿ ನೋಡಿ, ಎಲ್ಲ ಹಾಳು ಬಿದ್ದಿರೋದು ಕಾಣಿಸ್ತಾ ಇದೆ ಅಲ್ಲಿ ಮನೆಗಳು.
ಈ ಕಡೆ ಎಲ್ಲ ಹಳೆ ಮನೆ ಅನಿಸುತ್ತೆ. ಇದು ಕ್ರೇಜಿ ಆಗಿದೆ ಮನೆ ನೋಡಿ. ಈ ಥರ ಪ್ಲೇಸಲ್ಲೆಲ್ಲ ಸ್ಟೇ ಮಾಡಬೇಕು ಗೈಸ್. ಕ್ರೇಜಿ ಆಗಿದೆ ಮನೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಳೆ ಫಿಲ್ಮಲ್ಲಿ ಇರುತ್ತಲ್ಲ ಮನೆಗಳು, ಆ ರೀತಿ ಇದೆ ಮನೆ ನೋಡಿ. ಒಂದು ಮಾರುತಿ ಕಾರು ಮನೆ ಎದುರುಗಡೆ ಅಲ್ಲ, ಕ್ರೇಜಿ ಆಗಿದೆ ಅಲ್ಲ, ಚೆನ್ನಾಗಿದೆ. ಈ ಕಡೆ ಹಾಳು ಬಿದ್ದಿರೋ ಮನೆ ಇದೆಯಾ ಅಲ್ಲಿ, ಬಟ್ಟೆ ಒಣಗಿದ್ದಾರೆ ಇದು ಮೋಸ್ಟ್ಲಿ ಯಾರಾದರೂ. ಒಂದು ನಾಯಿ ಬರ್ತಾಯಿದೆ ನೋಡಿ ಎದುರುಗಡೆ. ಚೆನ್ನಾಗಿದೆ ಗೈಸ್. ಹಾಂ ಒಯ್ 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 ಯಾಕೆ ಕರಿತಾ ಇದೆಯಾ? ಯಾಕೋ ಅಂತ ಇದೆ. ಹೋಗು 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 ಕಂದ, ಹೋಗು ಹೋಗು. ಹೋಯ್ತು. ನವಿಲಿದೆ ನೋಡಿ ಗೈಸ್, ನವಿಲು ನೋಡಿದೆ ಹೇಗೆ ಒಂದೇ ಹೋಗ್ತಾಯಿದೆ ರೋಡ್ ಮೇಲೆ ನೋಡಿ. ಗಿಡ ಮರಗಳು ಅಲ್ಲ, ಚೆನ್ನಾಗಿದೆ ಜಾಗ, ಚೆನ್ನಾಗಿದೆ. ಸುಮಾರು ಹಳೆದ್ದು ಅಂತ ಅನಿಸುತ್ತೆ ನೇಚರ್. ಇಲ್ಲೇನು ಶೈತಾನ್ ಸಿಂಹ ರೋಡ್ ಅಂತೆ. ಶೈತಾನ್ ಸಿಂಹ ರೋಡ ಇದು ಯಾವುದ್ರಿ? ಶೈತಾನ್ರಿಗೂ ಸಿಂಹ ರೋಡ ನೋಡಿ. ಗೈಸ್ ಯಾವ ರೀತಿ ಇದೆ ನೋಡಿ. ಇದು ಶಿವಂದು ಗುಡಿ, ಕೆತ್ತನೆಗಳೆಲ್ಲ ಇದಾಗಿವೆ, ಡ್ಯಾಮೇಜ್ ಆಗಿವೆ. ಅದೇ ಮಾಡಿರಬೇಕು ಡ್ಯಾಮೇಜ್ ಅವರು ಹಿಂದಕ್ಕಿನ ಕಾಲದಲ್ಲಿ. ಹೇಗಿದೆ, ಕ್ರೇಜಿ ಆಗಿದೆ ನೋಡಿ. ಈ ಕಡೆ ತೋರಿಸ್ತೀನಿ. ಒಳಗಡೆ ಏನೂ ಇಲ್ಲ, ಒಳಗಡೆ ಎಲ್ಲ ಹಳೆದ್ದು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾಯಿದೆ ಅನಿಸುತ್ತೆ ಮೋಸ್ಟ್ಲಿ ನೋಡಿ. ಗಣಪತಿದು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದು ಯಾವ ರೀತಿ ಕೆತ್ತನೆ ಮಾಡಿರ್ಬೋದಂತ, ತುಂಬ ಹಳೆದ್ದು ಗಾಯಿಸಿದ್ದು ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ನೋಡಿ ಯಾವ ರೀತಿ ಇದೆ ಅಂತ, ಅವಾಗಿಂದ ಮಾಡಿದ್ದೆಲ್ಲ ಕ್ರೇಜಿ ಆಗಿದೆ ಗೈಸ್. ಇನ್ನು ಮುಂದೆ ಇನ್ನೊಂದು ಟೆಂಪಲ್ ಇದೆ ಅಂತೆ ಇದೇ ಥರ, ಕಾಳಸ್ತಿ ಏನೋ ಅಂದರು ನೋಡಿ. ಸೊ ದೂರಿಂದ ನೋಡಲಿಕ್ಕೆ ಈ ರೀತಿ ಇದೆ ನೋಡಿ ಗೈಸ್ ಟೆಂಪಲ್. ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ಕನ್ಸ್ಟ್ರಕ್ಷನ್ ಆದಮೇಲೆ ಇದ್ದರೆ ಬರೋಣ. ಚೆನ್ನಾಗಿದೆ ಇಲ್ಲಿ ಸುತ್ತಮುತ್ತ ನೋಡಿ, ಗಾರ್ಡನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಆರ್ಮಿ ಕ್ಯಾಂಪ್ ನೋಡಿ, ಆರ್ಮಿಗಳಿಗೆ ಟ್ರೈನಿಂಗೋಸ್ಕರ ಎಲ್ಲ ಮಾಡಿದ್ದಿಲ್ಲ, ಅಲ್ಲೇ ಬಾಸ್ಕೆಟ್ಬಾಲ್ ಆಡ್ತಾರೆ. ಈ ಕಡೆ ಎಲ್ಲ ಆರ್ಮಿ ಕ್ಯಾಂಪು ಅವ್ರಿಗೆಲ್ಲ ನೋಡಿ ಯಾವ ರೀತಿ ಇದೆ. ಇಲ್ಲಿ ಒಂದೆಲ್ಲ ಕೂಡ ಟೆಂಪಲ್ ಇದೆ ಅಂತ ಹೇಳಿದರು ಅವರು, ಇಲ್ಲಿ ಕಾಣಿಸ್ತಾ ಇಲ್ಲ. ಸುತ್ತಮುತ್ತಲೆಲ್ಲ ನೋಡಿ ಫುಲ್ ಗಿಡಗಳು. ಮುಂದೆ ಒಂದು ಆಫೀಸ್ ಇದೆ, ಇಂಜಿನಿಯರ್ ಅವರ ಕಚೇರಿ ಅಂತೆ. ಆ ಕಡೆ ಹೋಗ್ಬೇಕು, ಇಲ್ಲಿ ಯಾರಿಗಾದ್ರೂ ಕೇಳಬೇಕಾಗುತ್ತೆ ಗೈಸ್. ಸೊ ಫೈನಲಿ ದೇವಸ್ಥಾನ ಕಮಲ ಬಸ್ತಿ ಅಂತೆ ನೋಡಿ, ಬೋರ್ಡ್ ಹಾಕಿದ್ದಾರೆ. ಇದು ಕಲ್ಲು ಹಳೇದು ಅಂತ ಅನ್ಸುತ್ತೆ, ಇವಾಗಿಂದಲ್ಲ ಇದು ಕಲ್ಲು. ಇದು ನೋಡಿ ಯಾವ ರೀತಿ ಇದೆ ಅಂತ, ಕ್ರೇಜಿ ಆಗಿದೆ. ಬನ್ನಿ ಕಮಲ ಬಸ್ತಿ ನೋಡೋಣ ಹೇಗಿದೆ ಏನಿಲ್ಲ. ಕಮಲ ಬಸ್ತಿ ಯಾವ ರೀತಿ ಇದೆ ಅಂತ ಕ್ರೇಜಿ ಆಗಿದೆ. ಇದು ಶಿವಂದು ಟೆಂಪಲ್ಲ, ಒಂದು ಅರ್ಥ ಆಗ್ತಾಯಿಲ್ಲ ಶಿವಂದ ಯಾವುದು ಅಂತ. ಇದು ಯಾವ ರೀತಿ ಇದೆ, ಅಲ್ಲಿ ಎದುರುಗಡೆನೂ ಇದೆ, ಆ ಕಡೆಯಲ್ಲಿ ನೋಡು, ಒಳಗಡೆ ಹೋಗಿ ನೋಡುವ ಯಾವುದು ಗೈಸ್. ಇದೆ ನೋಡಿ ಕಮಲ ಬಸ್ತಿ ಅಂತ, ಜೈನ್ ಟೆಂಪಲ್ ಇದೆ ಅವರಿದೆ. ಜೈನ್ ಟೆಂಪಲ್ ಇಷ್ಟು ಹಳೇದ ಗೈಸ್ ನೋಡಿ. ಕೆತ್ತನೆಗಳು ನೋಡಿ ಗೈಸ್ ಯಾವ ರೀತಿ ಕೆತ್ತಿದ್ದಾರೆ ಅಂತ ಕಾಣಿಸ್ತಿದೆಯಾ? ಕ್ರೇಜಿಯಾಗಿ ಕೆತ್ತಿದ್ದಾರೆ ಗೈಸ್. ಇದು ನೋಡಿ ಯಾವ ರೀತಿ ಇದೆ ಅಂತ.
ನಂಬಕ್ಕಾಗಲ್ಲ ಜೈನ್ ಟೆಂಪಲ್ಲು ಈ ಥರ ಅಂದರೆ. ಅಲ್ಲಿಯೂ ಸಹ ಯಾವುದೋ ಒಂದು ಟೆಂಪಲ್ ಇದೆ, ಬಟ್ ನೇಚರ್ ಮಾತ್ರ ಸಖತ್ತಾಗಿದೆ ನೋಡಿ. ಕ್ಯಾಮ್ರಾಗಳು ಹಚ್ಚಿದ್ದಾರೆ ಅಲ್ಲಿ ಇಲ್ಲಿ. ಈ ಕಡೆನೂ ಮೋಸ್ಟ್ಲಿ ಯಾವುದೋ ಒಂದು ಪ್ರಾಣಿ ಇದೆ, ಅದು ಏನು ಹೊಡೆದು ಬಿಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ. ಗಿಡದ ಕೆಳಗಡೆ ಯಾವುದೋ ಗಿಡ ಇದೆ, ಗೆಸ್ ಮಾಡಿ ಯಾವುದು ಗಿಡ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕ್ರೇಜಿ ಆಗಿದೆ ಜಾಗ. ನಮ್ಸರಿ ಯಾಕೆ ನಗರಿ ಅಲ್ಲಿ ನಗರಿ ನಗರಿ ಅಷ್ಟೇ ನಮ್ಸರಿ ಯಾಕೆ. ಸೊ ಗಾಯ್ಸ್, ಟೈಮು 11 ಗಂಟೆ ಆಗಿದೆ. ರೇಪಣ್ಣವರು ನಮ್ಮದು ಕ್ಲೋಸ್ ಫ್ರೆಂಡು, ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ. ಬ್ರೋ ಹಾಯ್ ಮಾಡಿ. ಹಾಯ್. ರೇವಪ್ಪಣ್ಣವರು ಅಪ್ಟಮು, ಅವರು ಲೆನ್ಸ್ ಕಟ್ಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 8 to 9 months ಆಯಿತು ವರ್ಕ್ ಮಾಡ್ತಾಯಿದ್ದಾರೆ. ಅವರಿಂದನೇ ನಾನು ಇಲ್ಲಿ ಜಾಯ್ನ್ ಆಗಿರೋದು. ಸೊ ಹೇಳ್ಬೇಕಂದ್ರೆ ಸುಮ್ಮನೆ ಜಸ್ಟ್ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಾದರೂ ಊಟ ಮಾಡ್ಕೋತೀವಿ. ಊಟ ಮಾಡಿಕೊಂಡು ಅವ್ರಿಗೆ ಅವ್ರು ಧಾರವಾಡ ಹೋಗಬೇಕು, ನಾನು ಇಲ್ಲೇ ಬೆಳಗಾಮಲ್ಲಿ ಇರ್ತೀನಿ. ಸೊ ನೋಡೋಣ ಗೈಸ್, ಇವತ್ತಂತೂ ನೋಡ್ತಾ ಇದ್ರಿ ಹೇಗೆ ನಡೀತಾ ಇದೆ. ಊಟ ಮಾಡ್ಕೋತೀವಿ, ಊಟ ಮಾಡ್ಕೊಂಡ್ಬಿಟ್ಟು ನಿಮಗೆ ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ರೇವಪ್ಪಣ್ಣವರು ನಾವು ಊಟ ಮಾಡಕ್ಕೆ ಬಂದೀವಿ. ಇದು ಯಾವ್ದು ಹೋಟೆಲ್ ಅಂತ ನನಗೆ ಗೊತ್ತಿಲ್ಲ ನೋಡಿ. ಯಾವುದ್ರಿ? ನಿಯಾಜ್ ಹೋಟೆಲಲ್ಲಿ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಈ ಜನಗಳು ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಂಡಿದ್ದಾರೆ. ಟೈಮ್ 11 ಗಂಟೆ ಆಗಿದೆ, ಊಟಕ್ಕಂತ ಬಂದಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ. ಸೊ ನೋಡೋಣ ಏನು ಊಟ. ರೇವಪ್ಪಣ್ಣರೇ, ಏನು ಊಟ ಏನು? ಮಟನ್ ಬೇಕು. ನೀವೇನು ಬೇಕಾದ ಆರಾಮಾಗಿ ಊಟ ಮಾಡ್ಕೊಟ್ರಿ, ಓಕೆನಾ? ನೀವು ಅದೇನು ತೊಂದರೆ ಮಾಡ್ಕೊಳ್ಬೇಡಿ, ಆರಾಮಾಗಿ ಊಟ ಮಾಡ್ಕೊಳ್ಳಿ. ಎಲ್ಲ ನನ್ನ ಕಡೆಯಿಂದ ಇವತ್ತು. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ದೀರ, ನೀವು ಸಿಗೋದೇ ನಮಗೆ ಕಷ್ಟ. सर खाने में क्या है सर? वेज बिरयानी है, पनीर बिरयानी है, कुश्का राइस, जीरा राइस, घी राइस। जी आपका रोटी में क्या बना सकते हैं? वीडियो चलेगा सर? आइए 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 जी, बताइए बताइए आपको क्या चाहिए बताइए. रोटी क्या है? रोटी में पूछना पड़ेगा, किचन बंद होगा. नहीं कौन सा भी है वो रोटी ले लीजिए. 11 बजे बंद होता किचन. उसकी थोड़ा पूछिए. ರೇವಪ್ಪಣ್ಣವ್ರಿ, ನಿಮ್ಗೇನು ಬೇಕು ಆರಾಮಾಗಿ ಊಟ ಮಾಡಿ, ಓಕೆನಾ? ರೊಟ್ಟಿ ಒಂದೆರಡು ರೊಟ್ಟಿ, ಅದೇನೇ ಇರಲಿ ಆರಾಮಾಗಿ ಊಟ ಮಾಡ್ಕೊಳ್ಳಿ, ಓಕೆನಾ? ನೀವು ಪದೇ ಪದೇ ಸಿಗಲ್ಲ, ಫಸ್ಟ್ ಟೈಮ್ ಸಿಕ್ಕಿದ್ದೀರಿ. ಆರಾಮಾಗಿ ಊಟ ಮಾಡ್ಕೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡೋಣ, ಓಕೆನಾ? ಲೈವ್ ಮಾಡೋದು ನೀವು ಹಿಂಗೆ ಮಾಡಕತ್ತೀರಿ ಯಾಕೋ? ಅಲ್ಲ ಅವರಿಗೆ ರೆಸ್ಟೋರೆಂಟ್ ತೋರಿಸ್ಬೇಕಲ್ಲ ಜನಗಳಿಗೆಲ್ಲ. ಸೊ ಅದಕ್ಕೋಸ್ಕರ ರೆಸ್ಟೋರೆಂಟ್, ಯಾವ ರೆಸ್ಟೋರೆಂಟಲ್ಲಿ ಬಂದಿದ್ದೀವಿ, ಯಾವ ರೀತಿ ಊಟ ಆಗ್ತಾ ಇದೆ, ಸೊ ನಡೀತಾ ಇದೆ. ಅವ್ರು ಮೇಡಮ್ ಅವ್ರು ನೋಡಲ್ಲ ಬ್ರೋ, ಮೇಡಮ್ ಅವ್ರು ನೋಡಲ್ಲ ಅಲ್ಲ, ನಮಗೆ ಸಬ್ಸ್ಕ್ರೈಬ್ ಇಲ್ಲ ಅಲ್ಲ. ಮಾಡಿಸ್ತೀನಿ ತೋರಿಸ್ತೀನಿ. ರೇವಪ್ಪನವರು ಸ್ವಲ್ಪ ಕಾಮಿಡಿ. ಸೊ ಗಾಯ್ಸ್, ಏನು ತೊಂದರೆ ತಿಳ್ಕೊಬೇಡಿ ಆ ರೀತಿ. ಸೊ ನೋಡಿ ಎಲ್ಲ ಖಾಲಿ ಇದೆ, ಸ್ವಲ್ಪ ಜನ ಊಟ ಮಾಡ್ತಾಯಿದ್ದಾರೆ. ಅವರದೆಲ್ಲ ಏನಕ್ಕೆ ಸುಮ್ಮನೆ, ಮತ್ತೆ ಅವ್ರಿಗೆ ಏನಕ್ಕೆ ಅಂತೇಳಿ ನೋಡಿ ಗಾಯ್ಸ್, ರೇವ್ ಅವರು ಆರ್ಡ್ರ್ ಮಾಡ್ತಾಯಿದ್ದಾರೆ. ಮಾಡ್ರಿ, ನೀವು ಆರಾಮಾಗಿ ಮಾಡ್ರಿ. ಎಷ್ಟು ಥರ ये 320 का हाफ है क्या? वीडियो बनाए कुछ प्रॉब्लम नहीं है? हाफ में कितना आदमी चलेगा? 2 आदमी शेयर कर सकते. नहीं, एक्चुअली वो मैं वेज हूँ. पोर्शन देते हैं ना, मैं वेज हूँ. पोर्शन देते 5 पीस का. ये हाफ है आपका पास है, उधर दूसरा है ना, उधर दूसरा. ब्रो आप खा लीजिए, कुछ टेंशन नहीं है, आप आराम से खा लीजिए, वैसा कुछ नहीं. वहाँ पर भी एक नियाज है, दोनों एक ही साथ 10 नियाज है. ऊपर नीचे रहता है, बाकी यही रहेगा. नहीं होटल रेट अलग है थोड़ा. कितना रेट है? रेट अलग है तो नहीं चलेगा, आप खा लीजिए,
टेंशन नहीं है। खाने का मतलब नहीं, उधर डेली खाता ना है, इधर थोड़ा ये हो गया तो क्या हाँ हाँ चलेगा, टेंशन नहीं है पाप, उनको भी लेट हो गया है तो टेंशन नहीं उधर है। थोड़ा रेट अलग है, इधर थोड़ा रेट अलग है ना। हाँ थोड़ा तो इसी सेक्शन में बैठे हैं तो इधर रेट 10-20 रुपये ज़्यादा रहता है, सही है सही है सही है। इधर 10-20 रुपये कम रहता है। 10-20 नहीं, बहुत ज़्यादा रहेगा। इधर है, इधर आओ बताएंगे। ये मटन, ये मसाला ना टिक्का मसाला 340 है ना, इधर 260 ऐसा है। मैंने मंगा लो क्या उसका? मंगा लेते नहीं खा लीजिए ना भैया, कोई टेंशन नहीं, आराम से खा लीजिए आप। नेहरू नगर ना? जी जी नेहरू नगर। ये इसका मैंने मंगा होता है। तो ಗೈಸ್ ಇಲ್ಲಿ ಸ್ವಲ್ಪ ಇದು ನಡೀತಾ ಇದೆ, ಲೈಕ್ ಫುಡ್ ಬಗ್ಗೆ ಸ್ವಲ್ಪ आपका वैसे वो है ज़्यादा रहेगा क्या तुम? नहीं इसी सेक्शन है इधर। ಇಲ್ಲಿ ಸ್ವಲ್ಪ ಎ ಸಿ ಇದೆಯಲ್ಲ ಅದಕ್ಕೋಸ್ಕರ ಏನಾದರೂ ಆ ಥರ ಅದು ಸ್ವಲ್ಪ ಎಕ್ಸ್ಪೆಂಡಿಚರ್ ಇರುತ್ತೆ, ಸೊ ಅದಕ್ಕೋಸ್ಕರ ಏನಿಲ್ಲ, ಅವ್ನಿಗೆ ಮಾತಾಡ ಕೇಳಿ, ಸೊ ತೊಂದರೆ ಇಲ್ಲ. ಅವನಿಗೆ ಜರ ತಲೆ ಹೊಡ್ರಿ, ಸಾಕಾಗಿ ಹೋಗಿ ಬಗ್ಗಿ ದೇವಪ್ಪ ನೀವು ಆರಾಮಾಗಿ ಊಟ ಮಾಡಿ, ನೀವು ಯಾಕೆ ಟೆನ್ಷನ್ ತೊಗೋತಾ ಇದ್ರಿ? ಊಟ 5,000 ಹೋಗ್ಲಿ, ರೇಟ್ ಬೇಕಲ್ಲಿ 5,000 ಹೋಗ್ಲಿ, ಹೇಳ್ತೀನಿ 5,000 ಹೋಗ್ಲಿ ನಿಮಗೋಸ್ಕರ. 5,000 ಬೇಡ್ರಿ, ನೀವು ನಂಗೆ 500 ಬೇಡ ನಂಗೋಸ್ಕರ, ಹಾಂ ಬಟ್ ನಂಗೆ ರೇಟ್ ಬೇಕಲ್ಲಿ, ಅಲ್ಲಿ ಊಟ ಮಾಡಿ ನಮ್ಮ ಓಕೆ ಓಕೆ ಕರೆಕ್ಟ್ ರೇಟ್ ಬೇಕಂತ ಇದ್ದೀರಾ? ಓಕೆ ಓಕೆ ಅರ್ಥ ಆಗುತ್ತೆ, ಸೊ ತೊಂದರೆ ಇಲ್ಲ. ಮಾಡ್ದಂಗೆ 10 ಮಂದಿ ಮಾಡ್ತಾರ, ಸಾರ್ವಜನಿಕ ಲಾಸ್ ಆಗ್ಬಾರ್ದು. ನಮ್ಮ ಇಂಡಿಯಾ ಹಿಂಗಾಗ ಉದ್ದಾರ ಆಗಲಾಗತ್ತೆ. ಹೌದು ಹೌದು ಇಲ್ಲ ಅರ್ಥ ಆಗುತ್ತೆ, ಪಾಪ ಅವ್ರಿಗೂ ಯಾಕೆ ತಲೆ ಕಲೆಕ್ಟ್ರಿಗೂ ಬರ್ತಾರೆ ಈಗ ನಾಳೆ. ತೊಂದರೆ ಇಲ್ಲ, ನೋಡೋಣ. ಅವ್ರು ಸರ್ ಅವರು ಕೇಳ್ತಾ ಇದ್ದಾರೆ, ರೇಟ್ ಬೇರೆ ಬೇರೆ ಇರ್ತದೆ ರೀ, ಇಲ್ಲ ಅರ್ಥ ಮಾಡ್ಕೊತೀವಿ ಸರ್. ಎಲ್ಲ ತೆಗೆದ ಇಟ್ಟಿರ್ತಾರೆ ಸರ್, ಸುಮ್ಮನೆ ರೇಟ್ ಬರಂಗಿಲ್ಲ. ಇಲ್ಲ ಸರ್ ನೀವು ಸಾಹೇಬ್ರೆ ನಾ ಮಧ್ಯಾಹ್ನ ಊಟ ಮಾಡೀನಿ, ಬಿಲ್ ಇಲ್ಲೇ ಐತಿ. ನಾವು ಲೆನ್ಸ್ ಕಟ್ಟಲ್ಲಿ ವರ್ಕ್ ಮಾಡ್ತೀವಿ, ಸೊ ಆ ಥರ ಏನು ಇದು ಮಾಡ್ಕೋಬೇಡಿ. ಅವರು ಇಲ್ಲೇ ಏರಿಯಾ ಮ್ಯಾನೇಜರ್ ಇದೀನಿ. ನೀರಂತ ಒಂದು ಬಿಲ್ ಕೊಟ್ಟಿದ್ರು, ಮಧ್ಯಾಹ್ನ ಊಟ ಮಾಡೀನಿ. ಆ ಮನೆಗೂ ನಿಮ್ಮ ಮನೆಗೂ ಸಂಬಂಧ ಇಲ್ಲದೇನು ಓಕೆ ಇಲ್ಲಿ ನೀವು ಇಲ್ಲಿ ಅಂದ್ರೆ ಅಲ್ಲ ಹೋಗ್ತೀವಿ ಪಟ್ಟಪ್ಪ. ನಮ್ಮ ಕಡೆ ಇದೇ ಪ್ರೈಸ್ ರೀ ಸರ್, ಇದಕ್ಕಿಂತ ಕಡಿಮೆ. ತೊಂದರೆ ಇಲ್ಲ ಸರ್. ನಿಮ್ಗೇನು ಬೇಕು ಸರ್? ಸರ್ ನಿಮ್ಗೇನು ಬೇಕು ನೀವು ಊಟ ಮಾಡಿ, ಪಾಪ ಅವ್ರಿಗೆ ಯಾಕೆ ತಲೆ ತಿನ್ನೋದು, ಅವರು ಪಾಪ ವರ್ಕ್ ಮಾಡೋದಲ್ಲ. ನೀವೇನು ಬೇಕು ಆರಾಮಾಗಿ ತೊಗೊಳ್ಳಿ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಎಲ್ಲ ರೇಟ್ ಬೇರೆ 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 ರೇಟ್ ಇರೋಕ್ಕಾಗಿಲ್ಲ, ಬೇರೆ ಬೇರೆ ಇರ್ತೈತಿ. ಸರ್ ನಿಮ್ಗೇನು ಬೇಕು? ಅಲ್ಲಿ ಪೀಪಲ್ ನೋಡಿ ಅಲ್ಲಿ ಪ್ರೈಸ್ ಇರ್ತೈತಿ ರೀ. ನೀವು ಇಲ್ಲಿ ಎ ಸಿ ಒಳಗೆ ಬಂದಾರ ಇಲ್ಲಿ ಬೇರೆ ಇರ್ತೈತಿ, ಬೇರೆ ದಿಲ್ಲಸ್ ಕೂತ್ರೆ ಇಲ್ಲಿ ರೇಟ್ ಬೇರೆ ಇರ್ತೈತಿ, ಜನರ ಒಳಗೆ ಕೂತ್ರೆ ಅಲ್ಲಿ ರೇಟ್ ಬೇರೆ ಇರ್ತೈತಿ, ಫ್ಯಾಮಿಲಿ ಒಳಗೆ ಕೂತ್ರೆ ರೇಟ್ ಬೇರೆ ಇರ್ತೈತಿ, ಟೇಕ್ ಒಳಗೆ ತೊಗೊಂಡ್ರೆ ಅಲ್ಲಿ ರೇಟ್ ಬೇರೆ ಇರ್ತೈತಿ. ಓಕೆ ನೀವೆಲ್ಲಕ್ಕೂ ರೇಟ್ ಒಂದೇ ಮಾಡಂದ್ರೆ ಬರಂಗಿಲ್ಲ. ಇಲ್ಲ ಇಲ್ಲ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಸರ್. ಎ ಸಿ ಗಾಡಿನೂ ಆಗೋಂತಿಲ್ಲ, ಬರೀ ಜರ ಅಲ್ಲ. ಸರ್ ವಾಟ್ ಯು ವಾಂಟ್ ಐ ವಾಂಟ್ ಯು ಕ್ಯಾನ್ ಆರ್ಡರ್, ಜಸ್ಟ್ ಆರ್ಡರ್ ದೆಮ್. ವಾಟ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಆರ್ಡರ್ ದೆಮ್. ವಾಟ್ ಇಸ್ ದೇರ್ ಬಿ ಚಿಕನ್ ಮಟನ್ ಮುರ್ಗಾ ಟಿಕ್ಕಾ ಮಸಾಲ. ಓಕೆ ದಟ್ ಒನ್. What you want, just order it, sir. Don't worry. Just they are also getting time. So what you need, just order it, sir. In veg, what there will be. Tell no. I will. You can tell them whatever you need. Just tell them. Sir, give me 2 minutes, sir. Give me 2 minutes. ಬಂದಂತಂದ್ರೆ ಆಮೇಲೆ ಬೇರೆ ಅಷ್ಟೇ ಸಿಗ್ತದೆ. Okay, okay. Wait. Will tell. Okay. You can tell, sir. Don't worry. You can tell whatever you want. You can tell them. They will provide you. Don't worry. Today I am with you. Okay. Don't worry. ನೀವು ಯಾಕೆ ಹಿಂಗೆ ಮಾಡಕತ್ತಿ ಮಾಡ್ತಿರೋದಾಗ್ಯದಪ್ಪ ಯಾಕೆ? I can understand your problem, but I can understand everyone's problems, bro. That's why that is my problem. I can understand everyone's problem, lah. That is my problem. Why? Because we are also working right. I am going to understand everyone. So what you want to need, you can just order it. Yes. Just leave there the bill. Whatever it will happen, we will pay. Okay. What want to See. try? This one Nia's restaurant. They are like depend upon their bills, but still my sir is getting that the bill is little bit high, so they are thinking to buy the order. So no worries.
You not eating no non-veg now. That's why my. Yeah, I'm not. Yeah, I can understand your problem also. But Yes. Come here. Order. Chicken. ಕರ್ರಿ ಯಾರು ವಾಟ್ ಎವರ್ ಯು ನೀಡ್ ಯು ಕ್ಯಾನ್ ಜಸ್ಟ್ ಆರ್ಡರ್ ಇಟ್ ಬ್ರೋ, ಡೋಂಟ್ ವರಿ ಸರ್. ಈ ಒಂದು ವಿಚ್ chicken ಒನ್? masala. ಚಿಕನ್ ಮಸಾಲ. कौन सा Chicken birbal और chicken. बिरबल सर. कैसे का जैक 5 पीस का रहता है, पीस का नको रे यार. टेस्ट कैसा रहेगा? मीडियम स्पाइसी। ಸ್ಪೈಸಿ ಸರ್, ಯು ನೀಡ್ ಸ್ಪೈಸಿ. Yes. Okay. I want to spicy. ಓಕೆ, ಜಸ್ಟ್ ಆರ್ಡರ್ ಇಟ್ ಬ್ರೋ. ठीक है. ಸೊ ಗೈಸ್ ನೋಡಿ, ಬಿರಿಯಾನಿ ಬಂದಿದೆ, ನಂದು ವೆಜ್ ಇದೆ. ಸೊ ಅವ್ರು ನಾನ್ ವೆಜ್ ಊಟ ಮಾಡ್ತಾರೆ, ನಾನ್ ವೆಜ್ ಊಟ ಮಾಡ್ತಾಯಿದ್ದಾರೆ, ತೊಂದರೆ ಇಲ್ಲ. ರೇವಪ್ಪಣ್ಣ ಆರಾಮಾಗಿ ಊಟ ಮಾಡಿ, ಓಕೆನಾ? ಓಕೆ. ಸೊ ಗೈಸ್ ಟೈಮ್ ಆಗಿದೆ, ಊಟ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಗೈಸ್, ಸಿಗೋಣ, ಊಟ ಮಾಡಿಬಿಟ್ಟು ಸಿಗೋಣ, ಓಕೆನಾ? ವಿಡಿಯೋ ಮಾಡ್ತಾಯಿದ್ದೀನಿ ರೀ. ಸೊ ಫ್ರೆಂಡ್ ಬಂದಿದ್ದ, ಅವ್ರಿಗೆ ಮೀಟಾಗಿ ಹೋಗ್ತಾ ಇದ್ದೀನಿ. ಗೈಸ್ ಜಸ್ಟ್ ತಾನೇ ರೂಮಿಗೆ ಬಂದೆ, ಸೆಟ್ಲಾಗಿದ್ದೀನಿ. बात कर रहा हूँ, हमारा दोस्त है आरिस हाय करो. हाय देखो, ಆರಿಸ್ ಅವ್ರ ಮೇ ಆ್ಯಕ್ಚುಲಿ ರೂಮ್ಮೇಟು. ಸೊ ಅವರು ನನಗೋಸ್ಕರ ಸ್ವಲ್ಪ ವೇಟ್ ಮಾಡಿದರು. ಸೊ ಅವರಿಗೆ ಧನ್ಯವಾದಗಳು. ಸೊ ನೋಡಿದರೆ ಇವತ್ತಿನ ದಿವಸ ಹೇಗಿತ್ತು, ಏನಿಲ್ಲ, ಹೇಗೆ ಅಟೆಂಡ್ ಮಾಡಿದ್ವಿ ಅಂತ. ಸೊ ಡೈಲಿ ಇದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರಿ ವಿಡಿಯೋ. ಇವತ್ತು ಎಲ್ಲಿಗೆ ಹೋಗಿದ್ದೆ ಏನಿಲ್ಲ ಎಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ಸಮ್ಟೈಮ್ಸ್ ಹಾಲಿಡೇ ಸಿಕ್ಕಾಗೆಲ್ಲ ಹೋಗ್ತಾ ಇರ್ತೀನಿ. ಮಿಕ್ಕಿದ ದಿನ ಅಂತೂ ನೋಡ್ತಿರಲ್ಲ, ಅದೇ ಕಾಮಿಡಿ ನಡೀತಾ ಇರುತ್ತೆ. ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಓಕೆ ಆರಿಸ್, ಕ್ಯಾರಿ ಆನ್. ಸೊ ನೋಡಿದ್ರಿ ಗೈಸ್, ಇದೇ ರೀತಿ ನಡೀತಾ ಇರುತ್ತೆ. ವಿಡಿಯೋ ನೋಡ್ತಾ ಇರಿ, ಇಷ್ಟ ಆದರೆ ಹಾಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ದಿವಸಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.